की जय। राजाधिराज सद्गुरुनाथ श्री रामेश्वर महाराज ಮ್ಯಾಗ की ಇಡ್ತೇನೆ जय। ಮ್ಯಾಗ ಇಡ್ತೇನೆ ನೋಡ್ತೀವಿ ಯಾರು ಕಾಣಿಸ್ತು ಇದು ಕಾಣಿಸ್ತದೆ श्री महाराज की जय। सद्गुरु की जय। श्री गुरुदेव दत्त। मराठी इन कन्नड ಹೇಳ್ಬೇಕು ಕನ್ನಡ ಈ ಸಂಪ್ರದಾಯಕ್ಕೆ ಸ್ವರೂಪ ಸಂಪ್ರದಾಯ ಅಂತ. ಸ್ವರೂಪ ಸಂಪ್ರದಾಯ ಅಂದ್ರೆ ಏನಪ್ಪ ಅಂದ್ರೆ ಆ ಸ್ವರೂಪನೇ ನಾವು ಆಗ್ಬೇಕು. ಯಾವ ಸ್ವರೂಪದ ನಮ್ದೇನು ಅಸ್ತಿತ್ವದ ಖರೆ ನಾವೇ ಇದ್ದೀವಿ ಅದೇ ನಾವು ಆಗಿ ಮಾಡಬೇಕು. ಇದು ಮೊದಲೇ ದಶಕ ಮೊದಲೇ ಸಮಾಸ. ಇದಕ್ಕೆ ಉಪೋದ್ಘಾತ ಅಂತ. ಉಪೋದ್ಘಾತ ಅಂದ್ರೇನು? ಈ ಗ್ರಂಥದೊಳಗೆ ಏನೇನು ಹೇಳಿ 20 ದಶಕ 200 ಸಮಾಸದೊಳಗೆ ಅದನ್ನು ಸಂಕ್ಷಿಪ್ತ ಒಂದೇ ಸಮಾಸದಿಂದ ಹೇಳಿ ಪ್ರಯತ್ನ ಮಾಡ್ಯಾರ. ಇದಕ್ಕೆ ಗ್ರಂಥಾರಂಭ ನಿರೂಪಣ ಅಂತ. ಅಂದ್ರೆ ಈ ಗ್ರಂಥದೊಳಗೆ ಏನು ಹೇಳಿ ಬಹಳ ವಿಸ್ತಾರವಾಗಿ ಹೇಳ್ಯಾರ. 200 ಸಮಾಸ 20 ದಶಕದಿಂದ. ಇಲ್ಲೇನು ಹೇಳ್ತಾರ, ಇದು ಗುರು ಶಿಷ್ಯ ಸಂವಾದ ರೂಪದೊಳಗಿದ ಗ್ರಂಥ. ಅವರೇ ಶಿಷ್ಯರಾಗ್ಯಾರ, ಅವರೇ ಗುರುಗಳೂ ಆಗ್ಯಾರ. ಯಾರು? ರಾಮದಾಸ್ ಸ್ವಾಮಿಗಳು. ರಾಮದಾಸ್ ಸ್ವಾಮಿಗಳು ನಮ್ಮ ದಾಸಬೋಧೊಳಗ 3 ದಾಸಬೋಧ ಬರ್ದಾರ. ಮೊದಲೇದು 21 ಸಮಾಸಿ ದಾಸಬೋಧ ಅಂತ, ಬರೀ 21 ಸಮಾಸ ಇರ್ತದ. ಆಮೇಲೆ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ 7 ದಶಕಕ್ಕೊಂದು ದಾಸಬೋಧ ಬರ್ಬೇಕು. ಎಷ್ಟು? 7 ದಶಕ ಅಂದ್ರೆ 70 ಸಮಾಸ. 7 ಗುಂಡ್ಲೆ ಅದನ್ನು ಸಮಾಧಾನ ಆಗಲಿಲ್ಲ ಅವರಿಗೆ. ಸವಿಸ್ತಾರ ತಿಳಿಸ್ಬೇಕು ತಿಳ್ಕೊಂಡು 20 ದಶಕ 200 ಸಮಾಸದ ದಾಸಬೋಧ ಬರೆದರು. ಅದೇ ನಮ್ಮ 3 ಸಂಪ್ರದಾಯದ ಗ್ರಂಥ. ಇದಕ್ಕೇನಂತಾರಪ್ಪ ಅಂದ್ರೆ ಗ್ರಂಥರಾಜ ಅಂತ. ಏನಂತಾರ? ಗ್ರಂಥರಾಜ ಅಂತ. ಇದು ಗುರು ಶಿಷ್ಯ ಸಂವಾದ ಒಳಗದ मराठी ಒಳಗದ श्रोते पुसकी कोण ग्रंथ काय बोलिले जी येत श्रवण केली आणि प्राप्त काय ಅವು ಶ್ರೋತ ಕೇಳ್ತಾನೆ, ಇದು ಯಾವ ಗ್ರಂಥದ? ಇದನ್ನು ನಾವು ಶ್ರವಣ ಮಾಡಿದ್ರೆ ನಮಗೇನು ಲಾಭ ಅದ? ನಾವೆಲ್ಲ ಲಾಭ ನೋಡೇ ವ್ಯವಹಾರ ಮಾಡ್ತೀವಿ. ಹೌದಲ್ರಿ? ಏನಾರ ನಮಗೆ ಹೆಚ್ಚು ಆಗ್ತಿತ್ತಪ್ಪ ಅಂದ್ರೆ ನಮಗೇನಾರ ಅದರ ಲಾಭ ಆಗ್ತದಲ್ಲೇ ವ್ಯವಹಾರ ಮಾಡ್ತಿರ್ತೀವಿ. ಮಳೆಗ ಯಾರು ಹಾನಿ ಮಾಡ್ಕೊಳಿಕ್ಕೆ ವ್ಯವಹಾರ ಮಾಡಂಗೆ ಇಲ್ಲ. ಹೌದಲ್ಲ? ಹಂಗೆ ಈಗ ಏನು ಕೇಳ್ತಾರ, ಈ ಗ್ರಂಥದ ಹೆಸರೇನು, ಇದ್ರಾಗ ಏನು ಹೇಳ್ಯಾರ, ಇದನ್ನು ನಾವು ಕೇಳ್ಕೊಂಡ್ರೆ ನಮಗೆ ಏನು ಲಾಭ ಅಂತ ಅವ್ರು ಕೇಳ್ತಾರೆ. ಅವ್ರು ಹೇಳ್ತಾರ ಗ್ರಂಥ ನಾಮ ದಾಸಬೋಧ. ಇದ್ರ ಹೆಸರೇನಪ್ಪ? ದಾಸಬೋಧ. ಅವ್ರು ತಮಗೆ ದಾಸ ಅಂತ ತಿಳ್ಕೊಂಡಿದ್ರು. ರಾಮನ ದಾಸ ಅಂತ ತಿಳ್ಕೊಂಡು ರಾಮದಾಸ್. ಅವ್ರ ಹೆಸರು ರಾಮದಾಸ್ ಅಲ್ಲ ಮೊದಲ. ಅವರು ರಾಮನ ದಾಸ ಆಗ್ಬಿಟ್ಟು ಇದಕ್ಕೆ ದಾಸಬೋಧ ಅಂತ. ದಾಸನ ಮಾಡಿದ ಬೋಧಕ ದಾಸಬೋಧ ಅಂತ. ಗ್ರಂಥನಾಮ ದಾಸಬೋಧ ಗುರು ಶಿಷ್ಯಂತೆ ಸಂವಾದ. ಸಂವಾದ ಅಂದ್ರೇನು? ಅವ್ರು ಶಿಷ್ಯ ಕೇಳ್ತಾನೆ, ಗುರುಗಳು ಹೇಳ್ತಾರೆ. ಇದಕ್ಕೆ ಸಂವಾದ ಅಂತಾರೆ. ಸಂವಾದ ಅಂದ್ರೆ ಏನು? 2 ಮಾತು ಮಾತಾಡೋದು ಅಂತೀವಿ. ಹಂಗೆ ಒಬ್ಬನೇ ಮಾತಾಡಿ ಬರ್ತೇನೆ. ಒಂದು 10 ಮಂದಿ ಕೂತಾರೆ, ಒಬ್ಬನೇ ಮಾತಾಡ್ಲಿಕ್ಕೆ ಸಂವಾದ ಆಗ್ಬೇಕು, ತಿಳಿಬೇಕಲ್ಲ. ಹಂಗೆ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡ್ತಾರೆ. ಇದಕ್ಕೆ ದಾಸಬೋಧ. ಗ್ರಂಥನಾಮ ದಾಸಬೋಧ ಗುರು ಶಿಷ್ಯ ಅಂತೆ ಸಂವಾದ. ಏಕೆ ಬೋಲಿದ ವಿಷದ ಭಕ್ತಿ ಮಾರ್ಗ. ಇಲ್ಲೇನು ಹೇಳ್ಯಾರಪ್ಪ? ಭಕ್ತಿ ಮಾರ್ಗ ಹೇಳ್ಯಾರ. ಹ್ಯಾಂಗೆ ಹೇಳ್ಯಾರ? ವಿಸ್ತಾರ ಮಾಡಿ ಹೇಳ್ಯಾರ. ಏನು ಹೇಳ್ಯಾರ? ಸಂಕ್ಷಿಪ್ತವಾಗಿಲ್ಲ, 2 ಅಕ್ಷರದಾಗಿಲ್ಲ, ವಿಸ್ತಾರ ಮಾಡಿ ಹೇಳ್ಯಾರ. ಮುಂದೇನು ಹೇಳ್ತಾರೋ, ಭಕ್ತಿಚೇನೆ ಯೋಗೇ ದೇವ ನಿಶ್ಚಯೇ ಪಾವತಿ ಮಾನವ. ಮಾನವ ಇದ್ದೇವೆ ನಾವೆಲ್ಲರೂ. ನಮ್ಗೇನು ಬೇಕಾಗ್ಯದ? ಆ ಭಗವಂತನ ನೋಡಿ ಏಕರೂಪ ಆಗ್ಬೇಕು. ಭಕ್ತಿಚೇನೆ ಯೋಗೇ ದೇವ ನಿಶ್ಚಯೇ ಪಾವತಿ ಮಾನವ ಐಸಾ ಅಭಿಪ್ರಾಯ. ಈ ಗ್ರಂಥದ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ನಾವು ಭಕ್ತಿ ಮಾಡಿದ್ರೆ ಆ ಭಗವಂತನನ್ನು ನೋಡಿ ಏಕರೂಪ ಆಗ್ತೀವಿ. ನಾವು ಈಗ ಹೆಂಗೆ ಪೂಜೆ ಮಾಡ್ತೀವಿ? ಪೂಜೆ ಮಾಡಿಸ್ಕೊಳ್ಳೋರು ಬೇರೆ, ಪೂಜಾ ಮಾಡೋರು ಬೇರೆ, ಪೂಜಾ ಕ್ರಿಯೆ ಆಗ ಇದಕ್ಕೆ ತ್ರಿಪುಟಿ ಅಂತಾರೆ. 3 ಬೇಕಾಗ್ತದೆ.
ಏನು ದೇವ್ರು ಬೇಕು, ಮೊದಲ ಪೂಜಾ ಮಾಡೋರು ಬೇಕು, ಭಕ್ತ ಬೇಕು, ಮತ್ತು ಪೂಜಾ ಕ್ರಿಯೆ ಆಗಬೇಕು. ದೇವ್ರು ಅಲ್ಲೇ ಕೂತಾನೆ, ನಾವು ಇಲ್ಲೇ ಕೂತ್ರ ಅದಕ್ಕೆ ಇದು ತ್ರಿಪುಟಿ ಅಲ್ಲ. ನಾವೀಗ ಹೇಳುವುದೇನದ ತ್ರಿಪುಟಿ ಅಲ್ಲ. ಹೆಂಗಪ್ಪ, ನಾನೇ ದೇವನಾಗಬೇಕು ಹಿಂಗಂತಾರೆ. ಅವ್ರೇನು ಹೇಳ್ತಾರೆ, ದೇವ ಬಂದ, ದೇವ್ ಹೋದ, ದೇವ್ರು ಹುಟ್ಟಿದ, ದೇವ್ರು ಸತ್ತ, ಅಂತ ದೇವ್ರು ಬೇಕಾಗಿಲ್ಲ ನಮಗೆ. ಎಂಥ ದೇವ್ರು ಬೇಕ್ರಿ? ಯಾವಾಗಲೂ ಇರ್ಬೇಕು. ಮತ್ತು ಅವ್ ಹೆಂಗಿರ್ಬೇಕ್ರಿ? ಹ್ಯಾಂಗಿದ್ದಂಗೆ ಇರಬೇಕು. ನಾವು ಇದ್ದೇವೆ, ನಾನು ಸಣ್ಣವರಿದ್ದಾಗ ಹೆಂಗಿದ್ದೀವಿ, ಕರುಣಾವಸ್ಥೆಯೊಳಗೆ ಹೆಂಗಿದ್ದೀವಿ, ಮುಪ್ಪಿನ ಅವಸ್ಥೆಯೊಳಗೆ ಹೆಂಗಿರ್ತೀವಿ, ಆಮೇಲೆ ಏನಂತಪ್ಪ ಒಂದು ದಿವಸ ಇಲ್ದಂಗೆ ಆಗಿ ಹೋಗ್ತೀವಿ. ಅದಕ್ಕೇನದ, ಇದು ಶರೀರಕ್ಕೆ ಏನದ ಹುಟ್ಟದ ತರುಣ ಅವಸ್ಥಾ ಬರ್ತದೆ. ಇವಕ್ಕೆಲ್ಲ ಅವಸ್ಥಾ ಅಂತ ಅದಕ್ಕೇನಂತಾರೆ, ಬಾಲ್ಯಾವಸ್ಥಾ, ತಾರುಣ್ಯಾವಸ್ಥಾ, ಮುಪ್ಪಾವಸ್ಥಾ, ಆಮೇಲೆ ಮರಣ. ಯಾರು ಹುಟ್ಟಿದವ್ರು ಕಾಯಂ ಹೋಗಲಿಲ್ಲ. ಏನು, ಯಾರು ಹುಟ್ಟಿದವ್ರು ಯಾರು ಕಾಯಂ ಹೋಗಲಿಲ್ಲ. ಅವ್ರು ಸಂತರು ಇರಲಿ, ದೇವರು ಶರೀರ ತೋಡು ಬಂದೇವು ಅಂದ್ರೆ ಸಾಹಿತ್ಯ. ಇದು ಸಿದ್ಧಾಂತದ. ಇಲ್ರಿ, ನಾವು ಮಹಾರಾಜರ ಸೇವೆ ಭಾಳ ಮಾಡಿವಿ, ನಮ್ಮನ್ನೇ ನಾವು ಒಯ್ಯಂಗಿಲ್ಲ ಅಂತಿಲ್ಲ. ಅವ ಎಲ್ಲರೂ ಒಯ್ಯವೇ. ಯಾಕಂದ್ರೆ ಬಂದೇವ್ರು ಹೋಗ್ಲಿಕ್ಕೆ ಬೇಕಲ್ಲ. ಇಲ್ಲಿ ಬಂದೇವ್ರು ಹೋಗ್ಲಿಕ್ಕೆ ಬೇಕಂದ್ರೆ ಇಲ್ಲೇ ಇರುವುದು ಹೋಗ್ಲಿಕ್ಕೆ. ಹಂಗೆ ಜಗತ್ತಿನೊಳಗೆ ನಾವು ಬಂದೀವಿ, ಎಲ್ಲಿಂದ ಬಂದೇವೋ ಅಲ್ಲಿಗೆ ಹೋಗ್ಬೇಕು ನಾವು, ಹೌದಲ್ರಿ? ಅದಕ್ಕೆ ಅವ್ರು ಏನಂತಾರೆ, ಯಾವ ಬಂದೇ ಇಲ್ಲ ಅವ ಏನು ಹೋಗ್ಬೇಕು, ಅವ ಏನು ಹೋಗ್ಬೇಕು. ಶರೀರ ಬಂದವ ನಾವು ಬಂದಿವ, ನಾ ಶರೀರ ನಂದ ಶರೀರ ವಿಚಾರ ಮಾಡಬೇಕಿದೆ. ಸಿದ್ದರಾಮೇಶ್ವರ ಮಹಾರಾಜ್ ಹೇಳ್ತಿದ್ರು, ಒಬ್ಬ ಕತ್ತಿ ಮೇಲೆ ಕೊಟ್ಟು ಹೊಂಟಿದ್ನಂತೆ. ಅವ ಹಗಲೆಲ್ಲ ಕತ್ತಿ ಮೇಲೆ ಹೋಗುದು, ಕತ್ತಿನೇ ಸಾಕಿದ್ದ. ಹಿಂಗಾಗಿ ಅವನಿಗೆ ಯಾರು ಅಂತಂದ್ರೆ ಆ ಕತ್ತಿ ಅಂತ ಹೇಳ್ತಿದ್ನು. ಹಂಗೆ ನಮ್ಮ ಹಣೆ ಬರ. ನಾವು ಯಾರಂದ್ರೆ ಈ ಶರೀರ, ನಾವು ಯಾರಂದ್ರೆ ಈ ಮನಸ್ಸು, ನಾವು ಯಾರಪ್ಪ ಅಂದ್ರೆ ಈ ಇಂದ್ರಿಯಗಳು, ನಾವು ಯಾರಪ್ಪ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮತ್ತು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಕೂಡಿ ಏನಾಗ್ಯವಲ್ಲ, ಇದಕ್ಕೇನಂತಾರ ಶರೀರದ, ಇದಕ್ಕೇನಂತಾರ ದೇಹ ಅಂತಾರ. ಶರೀರ ಅಂದ್ರೆ ದೇಹ, ಹೌದಲ್ಲ? ಮತ್ತು ಆ ಶರೀರದೊಳಗೆ ಇರೋವೇ ಯಾವ ಶರೀರವು ಏನಂತಾರೆ, ಹಳ್ಳಿ ಊರಾಗ ಮಾತಾಡ್ಲಿಕ್ಕಂತಾರೆ ಬಾಗ್ಲ ಬಿಡ್ತಾರೆ. ಮನೆಗೆ ಯಾರು ಇದ್ದೀರಿ ಅಂದ್ರಿ ಅಂತ ಕೇಳ್ಕೊಂಡು ಅವ್ರೇನಂತಾರೆ ಒಳಗಿನವರು, ಯಾರೆಲ್ಲ ಬರ್ರಿ ಅಂತ. ಯಾರಲ್ಲಂದ್ರೆ ಬರ್ರಿ ಅನ್ನೋದ್ರೆ ಯಾರಲ್ಲ. ಹಂಗೆ ಇದು ನಂದು ಅಂತ, ತಲೆ ನಂದು, ಕಾಲು ನಂದು, ನೀ ಯಾರು? ಎಲ್ಲ ನಂದು ಆತ್ರಿ. ನನ್ನ ಮಗ, ನನ್ನ ಸೊಸಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಹೊಲ, ನನ್ನ ಮನೆ ಎಲ್ಲ ನಮ್ಮೂ. ಅದು ಕಲಿ ನೀ ಯಾರು? ಇದು ನಮ್ಮ ಪ್ರಶ್ನೆನೇ ಬರಂಗಿಲ್ಲ. ಯಾಕೆ ನಾವು ಪ್ರಪಂಚ ಆಸಕ್ತಿ ಇರ್ತೀವಿ. ನಮಗೇನು ಊಟ ಮಾಡೋದು, ಮಲ್ಕೊಳ್ಳೋದು, ವ್ಯವಹಾರ ಮಾಡೋದು, ಏನು ಗಳಿಸೋದು, ಇದೇ ನಮ್ಮ ಕೆಲಸ ಆಗೈತೆ. ಇದೇ ಜನ ಮಾಡೋರಿ ಅಂದ್ರೆ ಇರುತ್ತಂದೇ ಮಾಡೋರಿಲ್ಲ. ಮಹಾರಾಜ್ ಹೇಳ್ತಿದ್ರು, ಮುದುಕನ್ನು ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದೆ? ಸಣ್ಣ ಹುಡುಗ ಸಣ್ಣ ಮುದುಕನ್ಬೇಕು, ಯಾರಿಗೆ ಮುದುಕನ್ಬೇಕು? ಯಾವ ಮುದುಕಿರ್ತಾನೆ ಅವನಿಗೆ ಮುದುಕನ್ಬೇಕು. ಹಂಗೆ ಹೇಳ್ತಿದ್ರು ಅವ್ರು. ಯಾಕಂದ್ರೆ ಒಳಗೊಂದು ವಸ್ತು ಇಂಥದ್ದಾದ ಮುದುಕೇ ಆಗುದಿಲ್ಲ. ಅದು ಬಂದೇ ಇಲ್ಲ ಹುಟ್ಟಿ. ನಾವೇನು ತಿಳ್ಕೊಂಡು ಇದು ಬಂದದ ಅಂದ್ರೆ ಇದೇ ನಾವು ಅಂತ ತಿಳ್ಕೊತೀವಿ. ಅದೇನಿಲ್ಲ, ಪೂರ್ಣ 20 ದಶಕ್ಕೆ 2 ಸಮಾಸದಾಗ ಇದನ್ನೇ ಸವಿಸ್ತಾರ ಮಾಡಿ ಹೇಳ್ಯಾರ. ಏನಪ್ಪ, ನೀ ಶರೀರ ಅಲ್ಲ, ನೀ ಮನಸ್ಸಲ್ಲ, ನೀ ಬುದ್ಧಿ ಅಲ್ಲ, ನೀ ಬಂದಿಲ್ಲ, ನಿನಗೆ ಸುಖ ದುಃಖಗಳಿಲ್ಲ, ನಿನಗೆ ಲಾಭ ಹಾನಿಗಳಿಲ್ಲ, ಹೌದಲ್ರಿ? ಆದ್ರೆ ನೀನು ತಿಳ್ಕೊಂಡು ತಪ್ಪು ತಿಳ್ಕೊಂಡಿದೆ ಅಷ್ಟೇ. ಈ ಶರೀರ ಅಂದ್ರೆ ನಾವು ಒಂದೇನು ಹೇಳ್ತಿದ್ರು ಮಹಾರಾಜರು, ನೀವು ನಿಮ್ಮನ್ನು ಏನಂತ ತಿಳ್ಕೊತೀರಿ ಅದನ್ನು ಮತ್ತೊಬ್ಬರೆಲ್ಲರೂ ಅದೇ ಆಗಿಬಿಡ್ತಾನೆ ಅಂತ ಹೇಳ್ತಿದ್ರು. ನೀ ಶರೀರ ತಿಳ್ಕೊಂಡೆ ಅಂದ್ರೆ ಉಳಿದುದೆಲ್ಲ ಶರೀರ ಆಗಿಬಿಡ್ತಾವ ಅಂತ ಹೇಳ್ತೀವಿ. ನಮ್ಮ ಶರೀರ ಸತ್ಯ ಅಂತ ತಿಳ್ಕೊಂಡೇವಂದ್ರೆ ಉಳಿದ ಎಲ್ಲ ಶರೀರ ಸತ್ಯ ಆಗಿಬಿಡ್ತಾವೆ. ಈಗ ನಾವು ಆತ್ಮ ಅಂತ ತಿಳ್ಕೊಂಡೇವಂದ್ರೆ ದೇಹದೊಳಗೆ ಇದ್ದಂಥ ದೇಹಿಯ ಆದೇವಂದ್ರೆ ಎರಡವಿದೆ. ಒಂದು ದೇಹ, ಇನ್ನೊಂದು ದೇಹಿ ಅಂತ. ಮನಿ ಬ್ಯಾರೆ, ಮನಿ ಮಾಲಕ್ ಬ್ಯಾರೆ ಅಂದ್ರೆ ಮನಿನೇ ಮನಿ ಮಾಲಕರಿದ್ದಾರೆ ಅಂದ್ರೆ ಅಂತ ಕೇಳ್ತಿದ್ರು. ಹೋಗಿ ಆ ಮನಿನೇ ನಾನೇ ಮಾಲಕಿದ್ದೆ ಅಂತ ಇಲ್ಲ. ಹಂಗ ಇದು ದೇಹ, ಅವ ದೇಹಿ ಇದ್ದಾನ. ಎಲ್ಲಿವರೆಗೆ ಈ ಶರೀರದನೋ ಅಲ್ಲಿವರೆಗೆ ಇವನಿಗೇನಂತಾರ ಸಜೀವ ಅಂತ. ಈ ಜಗತ್ತಿನೊಳಗೆ ಪರಮಾತ್ಮ ಏನ್ ತಯಾರು ಮಾಡಿರಪ್ಪ ಅಂದ್ರೆ ಚರ ಅಚರ ಅಂತ.
ಚರ ಅಂದ್ರೆ ಏನ್ರಿ? ಅಡುಗೆ ಆಡೋದು ಏನು ಬೇಕಾದ್ರೆ ನಮಗೆ ಹೋಗಿ ಬರ್ತೀವಿ ನಾವು. ಚರ ಐತೆ, ಕಲ್ಲಿನ ಮೂರ್ತಿ, ಟೇಬಲ್ ಏನು ತಂತಾನೆ ಹೋಗಂಗಿಲ್ಲ, ಅದಕ್ಕೆ ಅಚರ ಅಂತ. ಇವು ಕಲ್ಲು ಇವೆಲ್ಲಕ್ಕೆ ಏನಂತಾರ? ಅಚರ. ಅದರಾಗೂ ಭಗವಂತ ಇದ್ದಾನ, ಇಲ್ಲಂತಿಲ್ಲ. ಏನಂದ್ರೆ ಎಲ್ಲದರೊಳಗೂ ಭಗವಂತ ಇದ್ದಾನಂದ ಮೇಲೆ ಕಲ್ಲಿನೊಳಗಿದ್ದಾನ, ನೀರಿನೊಳಗಿದ್ದಾನ, ಭೂಮಿ ಒಳಗಿದ್ದಾನ, ಆಕಾಶದೊಳಗಿದ್ದಾನ, ಎಲ್ಲ ಕಡೆ ಇದ್ದವ ಇಲ್ಲಿ ಇರ್ಲಿಕ್ಕೆ ಬೇಕಲ್ಲ. ಹಿಂಗಾದ್ರೆ ಎಲ್ಲ ಕಡೆ ಹುಡ್ಕಾತ ಹೋಗೋದು ಏನು ನಮ್ಮಲ್ಲಿ ಹುಡ್ಕೊಳ್ಳೋದು, ಹುಡ್ಕಾಡೋದು? ನಮ್ಮಲ್ಲಿ ಹುಡುಗಾಡಿ ಬರ್ತೇನ್ರಿ. ನಾವೇನು ಮಾಡ್ತೀವಿ? ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು. ಅಲ್ಲಿ ಹೋಗಿ ಏನು ಮಾಡ್ತೇವೆ ಗೊತ್ತೇನು? ಕಣ್ಣು ಮುಚ್ತೇವೆ. ಕಣ್ಣೇ ಮುಚ್ಚೋದು ಅದನ್ನೇ ಹೋಗು. ಇಲ್ಲೇ ಮುಚ್ಚಲು ಕೊಡ್ತಾರೆ, ಕಣ್ಣು ಮುಚ್ಚಿ ನೋಡಿ ಬಿಡ್ತೇವೆ. ನಮ್ದು ಏನು ಸಂಕೇತ ಅದ್ರೊಳಗೆ, ಈ ಕಣ್ಣಿನಿಂದ ನೋಡುವಂಥವ ಖರೇ ದೇವರಲ್ಲ. ಈ ಕಣ್ಣಿನಿಂದ ನೋಡುವಂಥವ ಖರೇ ದೇವರಲ್ಲ. ದೇವರು ಬಂದ, ದೇವರು ಹೋಗಲ್ಲ. ಏನು ಹೇಳ್ತಾರೆ? ರಾಮದಾಸ್ ಸ್ವಾಮಿ ಹೇಳ್ತಾರೆ, ಜಿತಕ ಗಾವ ಜಿತಕ ದೇವಂತ. ಎಷ್ಟು ಊರವ ನೋಡ್ರಿ ಅಷ್ಟು ದೇವರಿದ್ದಾರೆ. ಅವಾಗಿನ ಕಾಲ ಹೇಳಲ್ಲ. ನಿಮ್ಮ ಊರಾಗ ಎಷ್ಟು ದೇವರಿದ್ದಾರೆ ಹೇಳಿರಿ? ಎಷ್ಟೆಷ್ಟೋ ದೇವರಿದ್ದಾರೆ ಒಂದೊಂದು ಊರಾಗಿ. ಆ ದೇವ್ರ ಶಕ್ತಿ ಕಡಿಮೆ ಆಗಿದ್ರೆ ಅಲ್ಲಿ ಹೋಗ್ಬೇಡ್ರಿ ನೀವು. ಇಷ್ಟು ಕಡೆ ಈ ಹೊಸ ದೇವರಾಗ್ಯ ನೋಡ್ರಿ, ಅಲ್ಲಿ ಹೋಗ್ರಂತ. ಅಂದ್ರೆ ಏನು? ದೇವರು ಬಂದರು, ದೇವರು ಹೋದರು, ದೇವರು ತಾಕತ್ ಅದ. ದೇವ್ರ ತಾಕತ್ ಹೊತ್ತು ಇಂಥ ದೇವ್ರು ಬೇಕಾಗಿಲ್ಲಪ್ಪ. ನಮ್ಗೆ ಎಂಥ ದೇವರು ಬೇಕಪ್ಪ ಅಂದ್ರೆ ಯಾವಾಗಲೂ ಇರಬೇಕು. ಹಿಂದೂ ಇದ್ದ, ಇಂದೂ ಇದ್ದಾನ, ಮುಂದೂ ಇರ್ತಾನ, ಎಂದೆಂದಿಗೂ ಇರ್ತಾನ. ಅವನಿಗೇನಂತಾನ? ಭೂತಕಾಲದೊಳಗಿದ್ದಾನ, ವರ್ತಮಾನ ಕಾಲದೊಳಗಿದ್ದಾನ, ಭವಿಷ್ಯ ಕಾಲದೊಳಗೂ ಇರ್ತಾನೆ. ಈ ಶರೀರ ಹಂಗದೆ. ಹಿಂದೆ ನಾವು ಕಪ್ಪಿಯಾಗಿ ಹುಟ್ಟಿದ್ದೇವೋ ಏನು, ಕಪ್ಪಿಯಾಗಿ ಹುಟ್ಟಿದ್ದೇವೋ ಏನು, ಕುದುರಿದ್ದೇವೋ ಗೊತ್ತಿಲ್ಲ. 84 ಲಕ್ಷ ಯೋನಿಯವ. ಅವು ಹೆಂಗ ಹೇಳ್ತಾರಪ್ಪ? 84 ಲಕ್ಷ ಯೋನಿಗಳು ಅಂತ. ಜಾರಜ, ಅಂಡಜ, ಉದ್ಬೀಜ, ಸ್ವೇದಜ ಅಂತ. ಜಾರಜ ಅಂದರೆ ತಾಯಿ ಹೊಟ್ಟೆಗೆ ಹುಟ್ಟಿದವರು, ಅವ್ರಿಗೆ ನಂತರ ಜಾರಜ. ಅಂಡಜ ಅಂದ್ರೆ ತತ್ತಿ ತತ್ತಿ ಮುಖಾಂತರ ಏನು ಹುಡ್ತಾವಲ್ಲ, ಅವಕ್ಕೆ ನಂತರ ಅಂಡಜ. ಆಮೇಲೆ ಜಾರಜ, ಅಂಡಜ, ಉದ್ಬೀಜ ಅಂದ್ರೆ ಭೂಮಿಯಿಂದ ಹುಟ್ಟುತ್ತವೆ. ತೆಂಗಿನ ಗಿಡ ಎಲ್ಲಿ ಹುಡ್ತವೆ? ಮಾವಿನ ಗಿಡ ಎಲ್ಲಿ ಹುಡ್ತಾವ? ಭೂಮಿ ಉಂಟು. ಅದಕ್ಕೆ ಏನಂತಾರ? ಉದ್ಬೀಜ. ಮತ್ತೆ ಇನ್ನೊಂದು ನಾವು ಭಾಳ ಸ್ನಾನ ಮಾಡಲಿಲ್ಲ, ಅವು ಏನಂತಾರೆ? ಏನಾಗ್ತಾವ? ಅದಕ್ಕೆ ಏನಂತಾರ? ಸ್ವೇದಜ. ಅದು ಬೆವರಿಂದ ಆಗ್ತಾವ್ರಿ. ಅದೇನಾಗ್ತದ? ಬೆವರಿಂದ ಆಗ್ತಾವ. ಹಿಂಗ ಜಾರಜ. ಯಾವ ಪ್ರಕಾರದ್ದು ಪ್ರಾಣಿಗಳು ಹುಟ್ಟುತ್ತಾವ. ಮತ್ತೆ ಎಲ್ಲವೂ ಸಾಯ್ತಾವ. ಯಾವುದೂ ಉಳಿಯಲಿ. ತತ್ತಿಯಿಂದ ಬಂದದ್ದೂ ಹೋಗ್ತದ, ತಾಯಿ ಗರ್ಭದಿಂದ ಬಂದವನು ಹೋಗ್ತಾನ, ಭೂಮಿಯಿಂದ ಹುಟ್ಟಿದ್ದು ಹೋಗ್ತದ. ಏನಂತಾರೆ? ಏನೇನು ಕಾಣಿಸ್ತದ ನಮಗೆ? ಮನುಷ್ಯ ಕಾಣಿಸ್ತಾವ, ಕುದುರೆ ಕಾಣಿಸ್ತದ, ನೀರು ಕಾಣಿಸ್ತದ, ಏನೇನು ಕಾಣಿಸ್ತದೆಲ್ಲ ಸುಳ್ಳು ಅಂತಾರೆ. ಅದ ಕರೆ ಸುಳ್ಳು. ಹೆಂಗ ಡಾಂಬರ್ ರೋಡ್ ಮೇಲೆ ನೀರು ಕಾಣ್ತಾವ, ಖರೆ ನೀರು ಇರಂಗಿಲ್ಲ. ಅದಕ್ಕೆ ಮರಾಠಿ ಒಳಗೆ ಮೃಗಜಳ ಅಂತ. ಅದಕ್ಕೆ ನಾವು ಕನ್ನಡದಾಗ ಏನಂತೀವಪ್ಪ? ಬಿಸಿಲು ಕುದುರೆ ಅಂತ. ಅದಕ್ಕೆ ಏನಂತಾರ? ಬಿಸಿಲು ಕುದುರೆ ಅಂತ. ಅದು ಕಾಣಿಸ್ತದ ಖರೆ, ಅಲ್ಲಿ ಹೋದ್ರೆ ಇಲ್ಲಿ ಇಲ್ಲ, ಬಟ್ ಕಾಣಿಸ್ತಾರ. ಕಾಣಿಸಿದ್ದೆಲ್ಲ ಖರೆ ಅಂತಿದ್ದಲ್ಲ, ಅದು ಕಾಣಿಸಿದ್ದಿಲ್ಲ. ನಾವು ಟ್ರೈನಾಗ ಹೋಗುವ ಗಿಡ ಒಂದೊಂದು ಓಡ್ಲಿಕ್ಕೆ ಅನಿಸ್ತಾವ. ಗಿಡ ಓಡ್ತಾವೆ, ಟ್ರೈನಾಗ ಕೂತ್ಕೊಂಡು ಓಡ್ಲಿಕ್ಕೆ ನೋಡಿ. ನೀವು ಟ್ರೈನಾಗ ಹೋಗ್ರಿ, ನೀರೊಳಗೆ ತಲೆ ದಂಡಿಗೆ ನಿಂತೇವಪ್ಪ, ತಲೆ ಕೆಳಗ ಕಾಲ ಮ್ಯಾಲೆ ಅಂತ ಕಾಣ. ನಮ್ಮ ಕಡೆ ತಲೆ ಕೆಳಗಲ್ಲ, ಮ್ಯಾಲ ಎಲ್ಲದ್ರಿ ತಲೆ ನಿಂತ ಮನುಷ್ಯನ ತಲೆ ಮ್ಯಾಲ ಬೇಕು. ಹಂಗ ಕಾಣಿಸಿದ ಖರೆ ಅಂತಲ್ಲ, ಏನೇ ಕಾಣಿಸ್ತದ. ನಾವೆಲ್ಲರೂ ಯಾವಾಗಲೂ ಇರೋರು ಅನ್ನಿಸ್ತದ ಒಳಗೆ. ಅನ್ನಿಸ್ತಾ ಇಲ್ಲ ಹೇಳ್ರಿ? ಯಪ್ಪ ಎಲ್ಲ ಹೋಗಿ ಅಂತ ಕೇಳಿದ್ರೆ ಸುದ್ದಿ ಗೊತ್ತಿರಲಿ. ನಿಮಗೇನು ಮಜ್ಜಾಗೆ ಅಂತೀವಿ ಅಂದ್ರೆ ಹೇಳೋದು ತಪ್ಪದೆ ಅಂತ. ಯಾರು ಹೋಗ್ಲಿಕ್ಕೆ ಯಾಕೆ ಹೋಗ್ಲಿಲ್ಲ? ಅಲ್ಲಿ ಒಂದು ವಸ್ತು ಅದ, ಅದು ಹೋಗುವುದೇ ಇಲ್ಲ. ಅದು ಬಂದರೆ ಹೋಗಲ್ಲ. ಅದಕ್ಕೆ ಏನಂತಾರ? ಅಜನ್ಮತೋ ನಿಜೇನ. ಯಾರು ಹುಟ್ಟಿಲ್ಲ ಅವನು ಮಲ್ಕೊಂಡು, ಯಾರು ಹುಟ್ಟಿಲ್ಲ ಅವ ಮಲ್ಕೊಂಡ. ದಾಸಪುತಾಗೆ ಬಂದ ಇದು ಅಜನ್ಮತೋ ನಿಜೇನ ಸ್ವಪ್ನೇ ಸ್ವಪ್ನ ದೇಕಿರ. ಮಲ್ಕೊಂಡು ಏನಂತಪ್ಪ? ಒಂದು ಸ್ವಪ್ನ ಬಿತ್ತು. ಸ್ವಪ್ನ ಕನಸ, ಕನಸು ಬಿಟ್ಟಾಗಲೇ ಎಲ್ಲರಿಗೂ, ನಿಮಗೂ ಬೀಳ್ತಿರ್ಬೇಕ.
ಕನಸಿನೊಳಗ ಮತ್ತೊಂದು ಕನಸು ಬಿತ್ತಂತ. ಒಂದು ಕನಸು ಬಿತ್ತು, ಇಲ್ಲ ಬಂದಿಲ್ಲ, ಎಲ್ಲಿದ್ದೀನೀಗ ಬಂಡಾರ ಕೊಟ್ರೆ ಮಲ್ಕೊಂಡು ಅಂತ ಹೇಳ್ಕೊಡ್ರು. ನನಗೆ ಕೊಡಾಪಕ್ಕೆ ಹೋದಂಗೆ ಕನಸು ಬಿತ್ತು. ಆ ಕನಸಿನಾಗ ಎಲ್ಲಿದ್ದೀನ ಈಗ ಕೊಡಾಪದಾಗ. ಅಲ್ಲಿ ನಮ್ಮ ಆಫೀಸರೆಲ್ಲರೂ ಒಂದು ಟ್ರಿಪ್ ತೆಗೆದು ಬೇರೆ ಕಡೆ ಹೋಗ್ರಿ, ಶಿವತರ್ಗಳಿಗೆ ಹೋಗ್ರಿ ಅಂತ. ಅದೆಂಥದಂತು ಸ್ವಪ್ನದೊಳಗಿನ ಸ್ವಪ್ನ ಆತು. ಎಲ್ಲಿ ಶಿವತರ್ಗಡೆ ಇದ್ದಾನೆ ಬಂಡಾರ ಕೊಟ್ಟರು. ಸ್ವಪ್ನಕ್ಕೆ ಹೋಗಿ ಬಿಟ್ಟದ ಕೊಲ್ಲಾಪುರ ಹೋಗಿದ್ದು. ಕೊಲ್ಲಾಪುರದಾಗ ಎಲ್ಲರೂ ಕೂಡಿ ನಾವು ಶಿವತರ್ಗಳಿಗೆ ಹೋಗ್ರಿ, ದಾಸಬೋದು ಬರೋದು ಜಾಗದಲ್ಲಿ ಅಂತ ಸ್ವಪ್ನ. ಇದ್ರಾಗ ಯಾವ್ದು ಕರೇನಿ, ಬಂಡಾರಕೋಟೆಗೆ ಇದ್ದುದು ಕರೇನು, ಅದು ಕೊಲ್ಲಾಪುರಕ್ಕೆ ಹೋಗಿದ್ದು ಕರೇನು, ಅಲ್ಲಿಂದ ಶಿವತರ್ಗಳಿಗೆ ಹೋಗಿದ್ದು ಕರೇನು. ಶಿವತರ್ಗಳಂದ್ರೆ ಗೊತ್ತಿಲ್ಲ ನಿಮಗೆ. ಅಲ್ಲಿ ಬರ್ದಾರ ಇವರು ರಾಮದಾಸ್ ಸ್ವಾಮಿಗಳಿಗೆ ದಾಸಬೋದು, ಇದು ಸಾತಾರ ಜಿಲ್ಲೆದ ನಗರ ಇರಲಿ. ಅದೇನಾಗ್ತದ, ಈಗ ಏನು ಮನುಷ್ಯ ಹುಟ್ಟ್ಯಾನ ಈಗ ಇಲ್ಲಿ, ಇದು ಕನಸಿನೊಳಗೆ ಕನಸಿನಾಗಿದ್ದಂಗ ಖರೆ ಖರೆ ನಾವು ತಿಳ್ಕೊತೀವಲ್ಲ. ಎಲ್ಲಿದ್ದೀವಪ್ಪ ನಾವು? ಕನಸಿನೊಳಗಿನ ಕನಸಿನೊಳಗೆ ಇದ್ದೀವಿ. ಅಂದ್ರೆ ಸುಳ್ಳು ಅಂತ ಹೇಳ್ಬೇಕು. ಯಾವುದಕ್ಕೆ ಹೇಳ್ತಾರೋ, ಜಯ ಜಯ ತಾಯಿ ಸಾಕಾರ ದಿಸೇನೆ ಕಾಲ್ಪಂತಿ ನಾಸು. ಏನು ಕಣ್ಣಿಗೆ ಕಾಣಿಸ್ತದ ಅದಕ್ಕೆ ಗೋಚರ ಅಂತ ಏನಂತಾರ? ಗೋಚರ ಅಂದ್ರೆ ಕಣ್ಣಿಗೆ ಕಾಣುವಂತ. ಮತ್ತೆ ಯಾವ ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ಏನಂತಾರ? ಅಗೋಚರ ಅಂತ. ಅಹಸ್ತ. ಹೌದಲ್ಲ? ಅಗೋಚರ ಅಂದ್ರೆ ಕಣ್ಣಿಗೆ ಕಾಣಿಸಂಗಿಲ್ಲ, ಯಾವ ಇಂದ್ರಿಯಗಳಿಗೂ ಕಾಣಿಸಂಗಿಲ್ಲ, ಅದು ಮುಟ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಆಕಾರ ಇಲ್ಲ, ರೂಪಿಲ್ಲ, ಬಣ್ಣಿಲ್ಲ, ಗುಣಗಳಿಲ್ಲ. ಅದು ಹಿಂಗದ ಅಂತ ಹೇಳಿ ಬರಂಗಿಲ್ಲ, ಹ್ಯಾಂಗದ ಅಂತ ಹೇಳಿ ಬರಂಗಿಲ್ಲ, ಹ್ಯಾಂಗದ ಅಂತ ಹೇಳಿದ್ದೀನಿ ಬರಂಗಿಲ್ಲ. ಅದು ಹ್ಯಾಂಗದ ಅಂದ್ರೆ ಹ್ಯಾಂಗ ಇದ್ದಂಗೆ. ಅದು ಯಾರಿದ್ದೀರಪ್ಪ? ನೀನೇ ಇದ್ದೀನಿ. ಏನಂತಾರ? ಈ ಇದ್ದದ್ದೊಂದು ಆಗಿ ಮತ್ತೊಂದು ಅಂತ. ಈ ಶರೀರ ನಾನು ನೋಡ್ರಿ, ನಾವು ಎಂದರೆ ಗ್ಯಾಪ್ ಬಿದ್ದದೇನು? ಸಣ್ಣವಿದ್ದಾಗಿದ್ದೇವಿಲ್ಲ, 2 ದಿವಸ ತೂಸಿದ್ದಾಗಿದ್ದೇವಿಲ್ರಿ, ಎಲ್ಲರೂ ಇದ್ದೀವಿಲ್ಲ. ಅವರು 10 ವರ್ಷದವಿದ್ದಾಗಲೂ ಇದ್ದೇವಿಲ್ಲ, ತರುಣ ಆದಾಗಲೂ ಇದ್ದೇವಿಲ್ಲ, ಲಗ್ನ ಆದಾಗಲೂ ಇದ್ದೇವಿಲ್ಲ, ಮಕ್ಕಳಾದಾಗಲೂ ಇದ್ದೇವಿಲ್ಲ, ಮೊಮ್ಮಕ್ಕಳಾದಾಗಲೂ ಇದ್ದೇವಿಲ್ಲ. ಯಾವಾಗ ಇಲ್ಲ ಹೇಳ್ರಿ? ರಾತ್ರಿ ಇದ್ದೇವಿಲ್ಲ, ಕನಸಿನಾಗ ಇದ್ದೇವಿಲ್ಲ. ಯಾವಾಗ ಇಲ್ಲ ಅಂತೇಳಿ ಒಂದು 2 ಮಿನಿಟ್ ನಾ ಇದ್ದಿದ್ದೇ ಇಲ್ಲ ಅಂತ ಯಾರಿಗೆ ಅನುಭವ ಇಲ್ಲ. ಎಲ್ಲೇ ನನ್ನ ಕರೆ ಇರ್ತೀನಿ ಅಂತಾರೆ. ಈಗ ಎಚ್ಚರದಾಗಿರ್ತಾನ ಇರ್ಬೋದು, ಸ್ವಪ್ನದೊಳಗಡೆ ಇರ್ಬೋದು, ಮತ್ತೇನಂತಾರೆ ಗಾಢ ನಿದ್ರೆ ಒಳಗೂ ಇರ್ಬೋದು. ಇವು ಬಿಟ್ಟು ಮತ್ತೊಂದು ಸ್ಥಿತಿನೇ ಇಲ್ಲ ಮನುಷ್ಯನಿಗೆ. ಆ ಪ್ರಕಾರವಾಗಿ ಈ 3 ಅವಸ್ಥೆ ಸಾಕ್ಷಿ ಅರ್ಥ. ನನಗೆ ನಿತ್ಯ ಹತ್ಯದಂತೆ ಯಾರಿಗೆ ಗೊತ್ತಾಗ್ತದೆ? ಮತ್ತೊಬ್ಬರಿಗೆ ಗೊತ್ತಾಗ್ತೋ? ನಮಗೆ ಗೊತ್ತಾಗ್ತದೆ. ಹೌದು, ಅವಾಗ ಎತ್ತಿರ್ತೀನಿ ಅಂದಂಗಾಯ್ತಲ್ಲ. ನಿತ್ಯ ಹತ್ತದಾಗ ಎತ್ತರ ಏನಿದ್ದೀನಿ? ನಿತ್ಯ ಹತ್ತಿದ ನಮಗೆ ಗೊತ್ತಾಗ್ತಪ್ಪ ಅಂದ್ರೆ ಎತ್ತಿದ್ದವು ಬೇರೆನೆ. ಅವ ಏನಂತ ಎತ್ತರಿದ್ದಾಗೂ ಇದ್ದಾನ, ನಿತ್ಯ ಹತ್ತದಾಗೂ ಇದ್ದಾನ, ಸ್ವಪ್ನ ಬಿದ್ದಾಗೂ ಇದ್ದಾನ. ಅವ ಇಲ್ಲಂತ ಇಲ್ಲೇ ಇಲ್ಲ. ಅವ ಏನಂದ್ರೆ ಯಾವಾಗಲೂ ಇರ್ತಾನ ಈ ಶರೀರದೊಳಗ. ಹಂಗ ಪರಮಾತ್ಮ ಎಲ್ಲರಲ್ಲಿ ತುಂಬಿ ಇದಕ್ಕೆ ಜೀವಾತ್ಮ ಅಂತಾರ, ಅವನಿಗೆ ಪರಮಾತ್ಮ ಅಥವಾ ಶಿವಾತ್ಮ ಅಂತ. ಹೌದು, ಆತ್ಮ ಭಿನ್ನಿಲ್ಲ, ಒಂದೇ ಅಲ್ಲ. ಒಂದು ಏನಂತಾರ, ಆ ಕಬ್ಬಿಣ ಬೇಡಿ ಹಾಕ್ತಾರಲ್ಲ ತುಳುಗು ಮಾಡಿದವ್ರಿ, ಕಬ್ಬಿಣದ ಬೇಡಿ ರಾಜನೇ ತುಳುಗು ಮಾಡಿದಂತ ನಮಗೆ ಬಂಗಾರದ ಬೇಡಿ ಹಾಕಿದ್ರು. ಬೇಡಿನೇ ಅಲ್ಲ, ಅವನಿಗೆ ವರ್ಷೊಳಗೆ ಬರ್ತಾರೆ ಬೇಡಿ ಹಾಕಿದ್ರೆ ಬಂಗಾರ ಹಾಕ್ಯಾರಂದ್ರೆ ಅದು ಬೇಡಿ. ಹಂಗ ಉಪಾಧಿ ದೊಡ್ಡದು, ಪರಮಾತ್ಮನ ಉಪಾಧಿ ದೊಡ್ಡದು. ನದಿ ಹುಟ್ಟಿಸ್ಬೇಕು, ಮಳೆ ತರಬೇಕು, ಬಿಸಿಲು ಬೇಕು, ಎಲ್ಲ ಏನೇನೋ ಔಟ್ ಆಗ್ತಿರ್ತಾರೆ. ಭೂಕಂಪ ಆಗ್ತದೆ, ಏನೇನೋ ಪ್ರಾಬ್ಲಮ್. ಅದನ್ನೆಲ್ಲ ನಿಯಂತ್ರಣ ಯಾರು ಮಾಡೋ? ನಮ್ಮ ಮನೆಯಾಗೆ ನಮಗೆ ಹೇಳಿ ಕೂಡ್ಲಿಕ್ಕಾಗೋದಿಲ್ಲ. ಹೌದಲ್ರಿ? ನಾವೇನು ಮಾಡ್ಲಿಕ್ಕೆ ಸಾಕು? ನೀವು ಭಾಳ ಮಲ್ಕೋಬೋದು, ಊಟ ಮಾಡ್ಬೋದು, ಕೂಡ್ಬೋದು, ಮಾತಾಡ್ಬೋದು. ಇಷ್ಟೇ ಇವ್ರ ಕೆಲಸ. ಇಷ್ಟು ಅವ್ರ ಕೆಪಾಸಿಟಿ ಇಷ್ಟೇ. ಮತ್ತೊಂದು ಏನು ಮಾಡ್ಲಿಕ್ಕೆ ಬರ್ತೇವೆ? ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಆದರೆ ಇನ್ನು ಉಪಾಧಿ ಇಲ್ಲಂತಿಲ್ಲ. ಚಿಂತೆ ಯಾರು ಮಾಡ್ತಾರೆ? ಪ್ರತಿಯೊಬ್ಬರು ಚಿಂತೆ ಮಾಡ್ತಿರ್ತಾರೆ. ಯಾಕೆ ನೀವು ಚಿಂತೆ ಮಾಡ್ತೀರಿ? ನಾವು ಇದ್ದೇವಿಲ್ಲ ಅಂತ ನೋಡ್ತೀವಿ. ನೀವೇ ಚಿಂತೆ ಮಾಡ್ತೀರಿ ಅಂತ ಅವ್ನು ಮಾಡೋದು, ಹಂಗೆ ಹೇಳೋದು ಮಾಡ್ತಿರ್ತಾನೆ. ಹೇಳೋದಪ್ಪ ಏನಪ್ಪ ಅಂದ್ರೆ, ಈ ಜಗತ್ತು ಸುಳ್ಳದ, ಅಶಾಶ್ವತದ, ಕ್ಷಣಭಂಗುರದ, ನಾಶವಂತದ, ಅದರವರೆಗೆ ಮುಗಿದು ಎಷ್ಟು ಮಂದಿ ಬಂದು ಹೋಗಿರ್ಬೇಕ್ರಿ ಲೆಕ್ಕ ಹಾಕ್ರಿ.
ನಾವು ಹುಟ್ಟಿದಾಗ ಬಿಟ್ಟು ಇಲ್ಲಿ ತನಕ ಎಷ್ಟು ಸಾವಿರಾರು ಮಂದಿಯವರು ನಮ್ಗಿಂತ ಸಣ್ಣವರು ಹೋಗ್ಯಾರ, ನಮ್ಗಿಂತ ದೊಡ್ಡವರು ಹೋಗ್ಯಾರ. ನಮಗೆ ಅನಿಸ್ತಂದ್ರೆ ಹೋಗ್ತಿರಂತೆ. ಯಾಕೆ ಅನ್ಸಂಗಿಲ್ಲ? ಆ ಒಂದು ವಸ್ತು ಇದ್ರೊಳಗದ ಅದು ಎಲ್ಲೆಲ್ಲೂ ಹೋಗಂಗಿಲ್ಲ. ಅದೇ ನಾವು ಆದೇವಪ್ಪ ಅಂದ್ರೆ ಶಾಶ್ವತವಾದಂತಹ ಸಮಾಧಾನ ನಮಗೆ ಸಿಗುತ್ತದ. ಈಗ ಹೆಂಗದ ನೋಡ್ರಿ, ಒಂದು ಪ್ರಕಾರದ ಹುಡುಗುದಲ್ಲ, ಒಂದು ಪ್ರಕಾರದ ಏನದ ಬೇಚೇನಿ ಅಂತೀವಲ್ಲ, ಪುತ್ರ ಸಮಾಧಾನ ಇಲ್ಲ, ಎಲ್ಲಿ ಹೋದ್ರ ಸಮಾಧಾನ ಇಲ್ಲ, ಒಟ್ಟ ಸಮಾಧಾನದ ಇಲ್ಲೇ ಇಲ್ಲ. ಶಾಂತಿ ಸಮಾಧಾನ ಬರೀ ಓದುದ್ರಾಗೆ ಪ್ರತ್ಯಕ್ಷ ಏನಿದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಾದ್ರೆ ನಮ್ಗೆ ಎಲ್ಲರಿಗೂ ಏನ್ ಬೇಕಾಗಿದ್ರಿ? ದುಃಖ ಬೇಡ. ಎಂಥ ದುಃಖ? ಎಂಥದೂ ಬೇಡ. ಅತ್ಯಂತಿಕ ದುಃಖ ನೋಡಿದ್ವಿ ಅಂತಾರೆ. ಎಂಥ ದುಃಖ ಬೇಡ? ದುಃಖದ ಸಮೂಹ ಯಾವ್ದೊಂದು ಗಿಡ ಬಡ್ಡಿ ಸಹಿತ ಕಿತ್ತು ತೆಗೆದು ಮತ್ತೆ ಹೋಗ್ತಾನೆ ಹಂಗ ಅದೇನು ದುಃಖ ಅದಲ್ಲ, ದುಃಖದ ಸಮೂಹ ನಷ್ಟ ಮಾಡೋದು, ಬಡ್ಡಿ ಸಹಿತ ಕಿತ್ತಿಬೇಕು. ಹಂಗ ಆ ದುಃಖ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಸಮಾಧಾನ ಪಡ್ಕೊಬೇಕು. ಎರಡು ಪ್ರಕಾರದಿಂದ ಪಡ್ಕೊಳ್ಬೇಕು. ಬಹಳ ವಿಸ್ತಾರವಾಗಿ ಹೇಳಿ ಇನ್ನೂ 3 ದಿವಸ ಏನು ಅಂತಾರ ನಾವು ಕಲ್ಪನೆ ಆಗ್ತೇವೆ. ಮನಸ್ಸು ಸುಮ್ಮನೆ ಕೊಡೋದು. ಮನುಷ್ಯ ಏನ್ ಮಾಡ್ತದೆ? ಏನಾದ್ರು ವಿಚಾರ ನೋಡ್ರಿ, ಗಪ್ಪ ಕೂತ್ಕೊಂಡು ನೋಡ್ರಿ, ಒಂದು 10 ನಿಮಿಷ ಎಷ್ಟು ತನ ಕೊಡುವಂತ ಬಗೆ ಶುರುವೇ ಏನಂತ ಸುಮ್ಮನೆ ಕೊಡಂಗೆ ಇಲ್ಲ. ಸುಮ್ಮನೆ ನೀನೇ ಬ್ರಹ್ಮನಾಗುಡಿ. ಸುಮ್ಮನೆ ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುಮ್ಮನಿರು 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 ಅಂತ ನಾವೇನ್ ಮಾಡಬೇಕಾಗಿರಪ್ಪ ಅಂದ್ರೆ ಇವೇನು ಕಲ್ಪನಾ ಹಾಕ್ತಿಲ್ಲ ಅದ್ರಾಗ 2 ಪ್ರಕಾರದ ಕಲ್ಪನಾ. ನಾವೇನು ಹಾಕ್ತೀವ ಅದು ಅಶುದ್ಧ ಕಲ್ಪನಾ ಅಂತ. ಈ ಜಗತ್ತು ಸತ್ಯದ, ಈ ಶರೀರ ಸತ್ಯದ, ನಮ್ಮ ಅಟ್ಟಂಬರು ಮಕ್ಕಳು ಮರಿಗಳು ಎಲ್ಲ ಸತ್ಯದ, ಖರೆ ತಿಳ್ಕೊತೀವ. ಇದೇನದ ಇದಕ್ಕೆಂತ ಕಲ್ಪನಾ ಅಂತಾರೆ? ಅಶುದ್ಧ ಕಲ್ಪನಾ. ಶುದ್ಧ ಕಲ್ಪನಾ ಅಂದ್ರೆ ಏನ್ರಿ? ನಾ ನಿಂತಿದ್ದೀನಿ, ನಾ ಶಾಶ್ವತಿದ್ದೀನಿ, ಸತ್ಯಚಿತ್ತ ಆನಂದ ರೂಪಿದ್ದೀನಿ, ನಾ ಹುಟ್ಟಿಲ್ಲ, ನಾ ಬಂದಿಲ್ಲ, ನಾ ಹೋಗಂಗಿಲ್ಲ, ನಾ ಇರವನೇ ಇದ್ದೀನಿ. आहे ಪರಬ್ರಹ್ಮ ಜೈಸೆ ತೈಸೆ ಜೇಥೆ ತೇಥೆ. ಎಲ್ಲದ ಅಲ್ಲೇ ಅದ, ಹ್ಯಾಂಗದ ಹಂಗೆ ಅದ. ಇದು ಅದೇನ್ರಿ ಹ್ಯಾಂಗಿದ್ದಂಗೆ ಇಲ್ಲ ಹೋಗಲ್ಲ. ಅಂದ್ರೆ ಇದು ಬ್ರಹ್ಮ ಅಲ್ಲ. ಅದಕ್ಕೆ ಅತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಬೇಕಾಗಿದೆ. ಎಂಥ ಆನಂದ ರೀ? ಪರಮಾನಂದರೇನು? ಪರಮಾನಂದ ಶ್ರೇಷ್ಠ, ಎಂದೂ ಕಡಿಮೆ ಆಗಬಾರ್ದು. ನಮಗೆ ಇಂಥ ಒಂದು ಸಮಾಧಾನ ಬೇಕಾಗಿಲ್ಲ. ಎಷ್ಟು ಕೊಟ್ಟರು ಅದೇನಲ್ಲ, ಅರ್ಧ ಹಂಚ ಹೋಗೋದು ಲೈಕ್ ಉಳಿಬೇಕು ಹೆಂಗಿದ್ದಂಗೆ. ಅದೇನು ಅಂಥ ಒಂದು ಸಮಾಧಾನ ನಮಗೆ ಬೇಕಾಗಿದೆ. ನಾವು ಎಲ್ಲಿ ಹೋದರೂ ಸಮಾಧಾನ. ಎಂಥ ಪರಿಸ್ಥಿತಿ ಬಂದರೂ ಅವ್ರ ಗುರುಗಳು ಹಾಗೆ ಇರ್ತಿದ್ರು. ನಮಗೆ ಕಾಣಿಸ್ತಿತ್ತು ಅವ್ರಿಗೇನೋ ದುಃಖ ಹೋಗಿ. ಆ ಶರೀರಕ್ಕಿತ್ತು. ಶರೀರ ಬೇರೆ, ಏನದು ಸದ್ಗುರುಗಳು ಬೇರೆ. ನಾವೇನಂತೀವಿ? ನಮ್ಮಂಥ ಸಾಮಾನ್ಯ ಮನುಷ್ಯರು ನದಿ ದಂಡಿಗೆ ಸಾಯ್ಬೇಕ್ರಿ ಅಂತ. ಎಲ್ಲಿ ಘಟಾಂತಿಗೆ ಸಾಕ್ತಾರೆ, ನದಿ ದಂಡಿಗೆ ಸಾಯ್ಬೇಕು, ಸಾಯುವಾಗ ನಾಮಸ್ಮರಣೆ ಇರಬೇಕು. ಇವೆಲ್ಲ ಸಂಸಾರಿಕ ಬಂದಿದೆ. ಅವ್ರು ಎಲ್ಲಿ ದೇಹ ಬಿಡ್ತಾರೆ ಅದೇ ಪವಿತ್ರ ಸ್ಥಾನ ಆಗ್ತದೆ. ಸಂತರು ಎಲ್ಲಿ ನಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಈಗ ನಾವು ಸಾಮಾನ್ಯವಾಗಿ ಒಂದು ಅಂತಿರ್ತೀವಿ, ಅವ ಆತ್ಮಹತ್ಯೆ ಮಾಡ್ಕೊಂಡ ಅಂತೀವಿ. ಅವ ಗಿಡಕ್ಕೆ ಕೂರ್ಲು ಹಾಕೊಂಡ್ರೆ ಏನಂತಾನೆ? ಆತ್ಮಹತ್ಯೆ ಮಾಡ್ಕೊಂಡ. ವಿಷ ತಗೊಂಡ್ರೆ ಆತ್ಮಹತ್ಯೆ ಮಾಡ್ಕೊಂಡ. ಜಿಗದ್ ನುಗ್ರಿ ಇಲ್ಲದೆ ಈಶ್ವರದಾವ ಸಾಯ್ತಾರಿಲ್ಲ. ಹಂಗೆ ಮಾಡಿ ಅದಕ್ಕೇನಂತಾರೆ? ದೇಹ ಹತ್ಯೆ ಆದ. ಅದೇನದ? ದೇಹ ಹತ್ಯೆ ಆದ. ಈ ದೇಹ ಬಂದ್ರೂ ಕೊಲ್ತಾನ. ಅದ್ರ ಅವ ಯಾರಿದ್ದಾರೆ? ಅವ ಯಾವ ದೇಹವಾಗಿದ್ದಾಗೂ ಇದ್ದಾನೆ. ದೇಹ ಒಂದು ಗಡಿಗೆ ನಾವು ಆಕಾಶದೊಳಗೆ ಇಟ್ಟೇವ ಅಂತ ತಿಳ್ಕೊಂಡು, ಆ ಒಳಗಿನ ಆಕಾಶಕ್ಕೆ ಏನಂತ? ಘಟಾಕಾಶ. ಘಟಾಕಾಶ ಅಂತ ತಿಳಿತದ. ಆ ಗಡಿಗೆಯೊಳಗೆ ವ್ಯಾಪ್ತ ಆಗ್ಯದ ಆಕಾಶ, ಅದಕ್ಕೇನಂತಾರ? ಘಟಾಕಾಶ. ಹಿಂಗಿದು ಮಾಡಿರ್ಲಿ. ಇದು ಇನ್ನೂ ಹಾಕಿದ್ದಿಲ್ಲ, ಮ್ಯಾಲಿಂದಷ್ಟೇ ಹಾಕಿದ್ದೆ, ಎಲ್ಲ ಹಾಕಿದ್ದು. ಇದಕ್ಕೇನಂತಾರ? ಮಠಾಕಾಶ. ಮದಾಕಾಶ ಅಂದ್ರೆ ಏನೂ ಇಲ್ಲ, ಬಾರ್ಡ್ರೇ ಇಲ್ಲ. ಚಿದಾಕಾಶ ಅಂತ 4 ಆಕಾಶ. ಹೌದಲ್ರಿ? ಘಟ ಹೊಡೆದ್ರೆ ಆಕಾಶ ಎಲ್ಲಿ ಹೋಗ್ತದ? ಆಕಾಶ ಏನು ಹೊಡಿಲ್ಲ. ಘಟ ಇರೋಕ್ಕಿಂತ ಚಂದ್ರ ಇಡೋಕ್ಕಿಂತ ಮೊದಲು ಆಕಾಶ ಇತ್ತು. ಘಟ ಹೊಡೆದ ಮೇಲೆ ಸಹಿತ ಆಕಾಶ ಅನ್ನೋದಲ್ಲ. ಹಂಗಿದ್ದು ಆತ್ಮ
ಇದು ಘಟಮೇ ರಾಮರಮಯ್ಯ ಅಂತ ಎಲ್ಲರ ಅಂತಃಕರಣ ರಾಮನೇ ವಾಸ ಮಾಡ್ಯಾನ. ಅವನು ಎಂಥದೇ ಹೆಸರಿರಲಿ, ಯಾವುದೇ ಜಾತಿಯವಿರಲಿ, ಎಂಥದೇ ರೂಪ ಇರಲಿ, ಅವನಲ್ಲಿ ರಾಮನೇ ಇದ್ದಾನ. ನನ್ನಲ್ಲಿ ಯಾರಿದ್ದಾರ? ಆ ಆತ್ಮ ರಾಮನೇ ಇದ್ದಾನ. ನಾವು ನಮ್ಮಲ್ಲಿ ಆತ್ಮರಾಮ ತಿಳ್ಕೊಂಡೇವೆ ಅಂದರೆ ಎಲ್ಲರಲ್ಲಿಯೂ ಆತ್ಮರಾಮನೇ ಕಾಣ. ಆಗ ನಾವು ದೇಹ ಅಂತ ತಿಳ್ಕೊಂಡೇವೆ ಅಂದ್ರೆ ಎಲ್ಲನೂ ದೇಹ ಆಗಿಬಿಡ್ತಾವ. ಮನುಷ್ಯರಷ್ಟೇ ಅಲ್ಲ, ನಾ ಹೇಳಿದ್ದು ದೇಹ ಅಂದ್ರ ನಾಯಿ, ಕುದುರೆ, ಕತ್ತಿ ಎಲ್ಲ ದೇಹನೇ ಆಗಿರ್ತಾವ. ಮತ್ತು ಅವು ನಾವು ಆತ್ಮ ಅಂತ ನಾವು ತಿಳ್ಕೊಂಡೇವೆ ಅಂದ್ರೆ ಆತ್ಮರಾಮ ಅವು ಸಹಿತ ಎಲ್ಲ ಆತ್ಮನೇ ಆಗಿರ್ತಾವ. ಅಂದ್ರೆ ಎಷ್ಟು ವಿಚಿತ್ರ ಅದ ನೋಡ್ರಿ. ಇದಕ್ಕೇನು ಅಂತಾರಪ್ಪ ಅಂದ್ರೆ ಇದಕ್ಕೆ ಶುದ್ಧ ಜ್ಞಾನ ಅಂತಾರ ಅಥವಾ ಶುದ್ಧ ಕಲ್ಪನೆ ಅಂತಾರ. ಈ ಕಲ್ಪನಾ ಹಾಕೋತ್ ಹೋಗ್ಬೇಕು. ಹಳ್ಳಿ ಒಳಗ ತೋಟಕ್ಕೆ ಹೊಂಟಾಗ ಒಂದು ಮೂಳಿತು, ಮತ್ತೊಂದು ಏನೂ ಇಲ್ಲ ತೆಗಿಲಿಕ್ಕೆ. ನಾವೇನ್ ಮಾಡ್ತೇವೆ? ಮತ್ತೊಂದು ಮುಳು ತಗೋತೇವಿಲ್ರಿ, ಅಲ್ಲಿದೆ ಹುಡುಕ್ಯಾಡಿ ಚಲೋದು, ಅದನ್ನು ಮುಳು ತಪ್ಪದು ಅಗದಿ ನಿಜವಾಗಿ ಕೊಳ್ತದ್ದು ಚಲೋದು. ಆಮೇಲೆ ಏನು ಮಾಡ್ತೀವಿ? ಆ ಮುಟ್ಟಿದ ಮುಳ್ಳನ್ನು ತೆಗಿತೀವಿ, ಮತ್ತು ಹೊಸ ತಗೋತೇವೆ ಇಲ್ಲ ಹೋಗಲ್ಲ. ಹಂಗ ಇಲ್ಲಿ ಏನು ನಮಗೆ ದುಃಖ ಹಾಗೆ ಅಲ್ಲ. ಆ ದುಃಖ ಹೋಗುವ ಸಲುವಾಗಿ ಇಂಥ ಗ್ರಂಥಗಳನ್ನು ಓದಬೇಕು, ಇಂಥ ಸಪ್ತಾಹ ಮಾಡಬೇಕು, ಇಂಥ ಸದ್ಗುರುಗಳ ಕಡೆ ಹೋಗಿ ಓದು ಕೇಳಬೇಕು. ಅದು ಯಾಕಪ್ಪ? ಯಾವುದೇ ವಿಚಾರ ಮಾಡೋದು ಸ್ವಭಾವ ಅದ, ಮನುಷ್ಯನ ಸ್ವಭಾವ ಇಲ್ಲ. ಅದಕ್ಕೆ ಚಲೋ ವಿಚಾರ ಮಾಡ್ಲಿಕ್ಕೆ ಹಚ್ಚೋದು ಇಷ್ಟೇ. ನಮ್ಮ ಏನು ಮಾಡ್ಬೇಕಾಗಿದೆ? ಯಾವಾಗಲೂ ಪ್ರಪಂಚದೇ, ಜಗತ್ತಿಂದೇ, ಆ ಟಿವಿ ಇದೆ, ಮೊಬೈಲ್. ಈಗಂತೂ ಮೊಬೈಲ್ ಹುಚ್ಚಿರೋದು ಎಲ್ಲ ಕಿಶೆದಾಗ ಮೊಬೈಲ್ ಇಲ್ಲದ ಜೀವೇ ಇದ್ದಂಗೆ ಆಗ್ತದೆ. ಈಗ ನಮ್ಗೆ ಏನು ಬೇಕಾಗಿದಪ್ಪ ಅಂದ್ರೆ ಆ ಭಗವಂತನ ಸ್ಮರಣೆ ಬೇಕು. ಆ ಭಗವಂತಂದ್ರೆ ಯಾರು? ಅವ ಬಂದಿಲ್ಲ, ಹೋಗಂಗಿಲ್ಲ, ಹುಟ್ಟಿಲ್ಲ, ಸಾಯಂಗಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಅವ ಅವಿರತಿದ್ದಾನ, ಕಂಡುಬಿಟ್ಟಿದ್ದಾನ. ಅದಕ್ಕೇನಂತಾರ? ಭೂಮ ಅಂತ, ಅದಕ್ಕೆ ಪರಿಪೂರ್ಣ ಅಂತ. ಈಗ ನಾವು ಏನಾಗಬೇಕಂದ್ರೆ ನಮ್ಮ ಅಸ್ತಿತ್ವ ಕಳ್ಕೊಬೇಕು. ಇದೇನು ಆಗಂತುಕದ ಸುಳ್ಳೆ. ಯಾವಾಗ ಹೆಸರು ಇಡ್ತೀರಿ ನೀವು? ಹುಡುಗರಿಗೆ ಎಷ್ಟನೇ ದಿವಸಕ್ಕೆ ಇಡ್ತೀರಿ? 13ನೇ ದಿವಸ ಅಥವಾ 3ನೇ ದಿವಸ ಹೆಂಗೆ ಇಡ್ತಿರಲ್ಲ? ಅದಕ್ಕೇನು ಮೊದಲ ಅವನ ಹೆಸರು ಇರ್ತೇನೆ ಇಲ್ಲ. ಯಾರ ಹೆಸರು ಇಡ್ತೇವ್ರಿ? ಯಾವುದಾದ್ರು ದೇವ್ರ ಹೆಸರು ಇಡ್ತೀವಿ. ಹನುಮಂತ ಅಂತ ಇಡ್ತೀವಿ. ಅವನಿಗೆ ಬಾಲ್ ಬೇಡ ಅಂದ್ರೆ ಹೇಳು ತಪ್ಪರೆ ಅಂತ ಅಂದ್ರೆ ಯಾರದೇ ಹೆಸರು ಯಾವ 13 ದಿನದಲ್ಲ ಇಲ್ಲೋ ಹೆಸರೇ ಇಲ್ಲ, ಅವನಿಗೆ ಇದ್ದಿಲ್ಲ. ಹೊರಗ ತಾಯಿ ಹೊಟ್ಟಿಂದ ಹೊರಗೆ ಹೊರದಿಂದ ಬಂದು 9 ದಿನಗಳ ಒಳಗೆ ಇದ್ದಿಲ್ಲ. ಅಲ್ಲಿರೋದ್ರಿಂದ ಬಂದು ಜಗತ್ತಿನಾಗ ಎಲ್ಲ ಕಡೆನೇ ಇದ್ದಾನಂದ್ರಿ. ಒಂದು ಸೂರ್ಯನು ನದಿಯೊಳಗೂ ಪ್ರತಿಬಿಂಬ ಬೀಳ್ತದೆ, ಕೊಡದಾಗೂ ಪ್ರತಿಬಿಂಬ ಬೀಳ್ತದೆ, ಕೆರೆಯೊಳಗೂ ಪ್ರತಿಬಿಂಬ ಬೀಳ್ತದೆ, ಬಾವಿಯೊಳಗೂ ಪ್ರತಿಬಿಂಬ ಬೀಳ್ತದೆ. ಪ್ರತಿಬಿಂಬ ಎಷ್ಟೋ ಹೋಗ್ತಾರೆ, ಬಿಂಬ ಎಷ್ಟಲ್ಲ ಒಬ್ಬನೇ ಇದ್ದಾನೆ. ಹಾಗ ಇವೆಲ್ಲ ಪ್ರತಿಬಿಂಬಗಳು. ಇವು ನಮ್ಮಲ್ಲಿ ನಾವು ನಾ ಅಂತೀವಲ್ಲ, ಇವೆಲ್ಲ ಪ್ರತಿಬಿಂಬ. ಭಗವಂತ ಒಬ್ಬನೇ ಇದ್ದಾನೆ, ಎಲ್ಲರಲ್ಲೇ ಇದ್ದಾನವ, ಪ್ರತಿಬಿಂಬ ರೂಪದೊಳಗಿದ್ದಾನೆ. ಇಷ್ಟೇ ಬರುತ್ತೆ. ಹೌದು. ನಾವು 10 ಮಂದಿ ಕಣ್ಣಾಗಿ ನೋಡ್ಕೊಳ್ತೇವೆ ಎಲ್ಲರೂ 10 ಮಂದಿ ಕಾಣಿಸ್ತಾರೆ. ದೊಡ್ಡ ಕಣ್ಣಿಗೆ ಎಷ್ಟಾಗಿ ನೋಡಿಬೇಕು ಕಣ್ಣಾಗಿ ಒಂದು ದೊಡ್ಡ ಕನ್ನಡಿ ಹಾಕಿದಪ್ಪ. ಈಗ ಸಿಟಿ ಒಳಗದು ಒಂದು ಇಷ್ಟ ಅಂಗಡಿ ಇರ್ತದೆ, ಒಂದು ದೊಡ್ಡ ಕನ್ನಡಿ ಹಾಕಿಬಿಡ್ತಾರೆ. ಆಚೆಗಡೆ ಅಂಗಡಿನೇ ಕಾಣ್ತದೆ. ನೀವು ಹೋಗಿರಲಿಲ್ಲ ಗೊತ್ತಿಲ್ಲ, ಸೊಲ್ಲಾಪುರದಾಗ ಹೋಗಿ ನೋಡಿ, ಒಂದು ಅಂಗಡಿ ಇಷ್ಟೇ ಇರ್ತದೆ, ಒಂದು ಕನ್ನಡಿ ಹಾಕ್ತಾರೆ ಫುಲ್. ನಾವಿಲ್ಲಿ ಯಾರ್ಯಾರು ಕೊಡ್ತೀವಿ ಮತ್ತು ಅದ್ರಾಗೂ ಕಾಣಿಸ್ತೇವೆ. ಅವ್ರದ್ದು ಅರಬಿಗಳಿಲ್ಲ ಚಂದ್ರ ಬೇರೆ ಕೂತ್ಕೊಂಡ್ಬಿಡ್ತದೆ ಇಷ್ಟೇ. ಅದಕ್ಕೆ ಕೂತವ್ರು ಯಾರು? ನಾವೇ ಕೂತಿರ್ತೀವಿ. ಹಂಗ ಈ ಪ್ರತಿಬಿಂಬ ಅನೇಕ ಇದ್ರು ಸಹಿತ ಕೂತವ ಒಬ್ಬನೇ ಹೋಗಲ್ಲ. ಇದು ಪ್ರತಿಬಿಂಬ ರೂಪದಿಂದ ಎಲ್ಲ ಕಡೆ ಕಾಣುವುದು ಸಹಿತ ಇರುವುದು ಒಂದೇ ವಸ್ತು ಅದ. ಆ ವಸ್ತುವನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಇಂಥ ಸಪ್ತಾಹ ಮಾಡಬೇಕು. ಇಂಥ ಸದ್ಗುರುಗಳು ಸದ್ಗುರು ಯಾರಿಗಂತಾರ? ಯಾರು ಸತ್ಯ ವಸ್ತುವನ್ನು ತೋರಿಸಿಕೊಡ್ತಾರೆ. ಸದ್ಗುರು ವರ್ಣನೆ ಮಾಡಿದಂಥ ಸ್ವಲ್ಪ ಯಾರು ನಮ್ಮ ಹೃದಯದೊಳಗೆ ಆ ಸತ್ಯ ವಸ್ತು ಅದಂತ ತೋರಿಸಿಕೊಡ್ತಾರೆ. ಸತ್ಯ ವಸ್ತು ದಾಖವಿ ತೋರ್ಸದ್ಗುರು. ಹೌದಲ್ರಿ? ಅಂತ ಸತ್ಯ ವಸ್ತುನೇ ಆಗಿರ್ತಾರ. ಅದನ್ನು ತೋರಿಸಿಕೊಟ್ಟು ಇದು ತಿಳಿಸುವ ಮಾತಲ್ಲ. ತಿಳಿಸಿದರೆ ತಿಳಿಯದು, ತಿಳಿದರೆ ಹೊಳೆಯದು, ಹೊಳೆದರೆ ಉಳಿಯದು, ಉಳಿದರೆ ಮಾತ್ರ ಅಳಿಯದು. ಮೊದಲ ತಿಳಿಸ್ಲಿಕ್ಕೆ ಬರಂಗಿಲ್ಲ, ಬಾಯಿಲೆ ಎಷ್ಟು ಹೇಳಿದ್ರು ಅನುಭವ ಪಟ್ಟದ್ದು ಬೇಡ. ಹೋಳಿ ಹಂಗಿರ್ತದೆ, ಹೋಳಿ ಹಿಂಗೆ ತಿಂದೇ ಇದ್ದಾವೆ ಎಂದು ಎಷ್ಟು ಬೇಕಾದಷ್ಟು ವರ್ಣನೆ ಮಾಡಿ ಅಷ್ಟೆಲ್ಲ ಮಾಡಿದ್ರೆ ಅವ್ರಿಗೊಂದು ಹೋಗಿ ತುಣುಕು ಅವ್ನ ಬಾಯ ಹಾಕಿದ್ರೆ ಹೋಳಿ ಹಂಗಿರ್ತಪ್ಪ ಹೇಳು ಅಂತ ಹೇಳಿದ್ರು ಕೇಳಿಬಿಡ್ತಾರೆ. ಹಂಗೆ
ಇದನ್ನು ಶಬ್ದದಿಂದ ಎಷ್ಟು ಬೇಕಾದಷ್ಟು ವರ್ಣನೆ ಮಾಡಿದ್ರು ಇದು ಶಬ್ದಾತೀತದ, ಶಬ್ದದ ಆಚೆಗೆ ನಿಲ್ಲೋದ. ಆದರೆ ಇದ್ದದ್ದು ಕರೆ ನಮಗ್ ಕಾಣಿಸ್ಬೇಕಂದ್ರೆ ಏನು, ಕಾಣಿಸೋದು ಅವನಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ, ಮಾತಾಡೋನಿಗೆ ಕಾಣಿಸಂಗಿಲ್ಲ. ಒಬ್ಬಗ ಸಾಕ್ಷಿ ಕರ್ತಿರ್ತಾರೆ, ನೋಡಪ್ಪ ನೀನ್ ಎಲ್ಲಿಗೆ ಖೂನ್ ಆಗ್ಯಾರ ಅಂತ ಹೇಳ್ತಾರ, ಮತ್ತ ಖರೆ ಏನು ಅವ ಸುಮ್ ಕೂತ್ ಯಾಕೋ ಸುಮ್ ಕೂತಿ ಇದ್ದಿದ್ರೆ ಯಾವ ನೋಡ್ಯಾನ್ರಿ ಅವ್ನಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಯಾರು ನೋಡ್ಯಾರ? ಕಣ್ಣು ನೋಡ್ಯಾರ, ಅದೇನು ಮಾತಾಡ್ಲಿಕ್ಕೆ ಬರ್ತಾರ? ಯಾರು ಮಾತಾಡ್ಲಿಕ್ಕೆ ಬರ್ತಾರ? ಅವ ನೋಡೇ ಇಲ್ಲ, ಅವನಿಗೆ ನೋಡಿದ್ರೆ ಬರಂಗಿಲ್ಲ. ಹಂಗ ಇವು ಪಂಚ ಜ್ಞಾನೇಂದ್ರಿಯಗಳೇ ಒಂದೊಂದು ಕೇತನೊಳಗೆ ಒಂದೊಂದು ಕೆಲಸ ಮಾಡ್ತಾರೆ. ವಾಸನೆ ತಗೊಳ್ದು ಯಾವುದಪ್ಪ? ಕಣ್ಣೆ ವಾಸನೆ ತಿಳಿತದ? ಇಲ್ಲ. ಕಿವಿಲಿ ತಿಳಿತದ? ಇಲ್ಲ. ರುಚಿ ಅದನ್ನೇ ತಿಳಿತದ್ರಿ, ನಾಲ್ಗಿನೇ ಬೇಕಲ್ಲ. ಹಂಗ ಅವ್ರ ಕ್ಷೇತ್ರದಲ್ಲಿ ತಿಳ್ಕೊಳ್ಳೋವ ಯಾರು? ನಾಲಿಗಿಂದ ರುಚಿ ತಿಳ್ಕೊಳ್ಳೋನು ಇವನೇ, ಕಣ್ಣಿನಿಂದ ನೋಡೋನು ಇವನೇ, ಮತ್ತ ಮೂಗಿನಿಂದ ವಾಸ ಮಾಡೋನು ಇವನೇ ಅಂತ ಹೇಳ್ತಾರೆ. ಹೌದಲ್ಲ? ಅಂದ್ರೆ ಇವು ಏನಂದಾತು? ಇವು ಉಪಕರಣ ಅಂತ. ಉಪಕರಣ ಅಂದ್ರೆ ಏನು? ಆ ಮಾಧ್ಯಮದಿಂದ ತಿಳ್ಕೊಳ್ಳೋದು. ಹಾಗೆ ವಿಶೇಷ ನಾಳೆ ಚರ್ಚೆ ಮಾಡೋದು. ಈಗೇನು ಈ ದಾಸೋಹದ ಮಹತ್ವ ಏನಪ್ಪ? ಈ ದಾಸೋಹವನ್ನು ನೋಡಿದ್ರೆ 9 ಪ್ರಕಾರದ ಭಕ್ತಿಗಳು ಅಂತ. ಆ 9 ಪ್ರಕಾರದ ಭಕ್ತಿಗಳು ಯಾವುವು? 4 ಪ್ರಕಾರದ ಮುಕ್ತಿಗಳ್ಯಾವು? ಮತ್ತ 4 ಪ್ರಕಾರದ ಜನರು ಯಾರು? ಬದ್ಧ, ಮುಮುಕ್ಷು, ಸಾಧಕ, ಸಿದ್ಧ ಅಂತ ಹೇಳ್ತಾರೆ. ಅವೆಲ್ಲ ಸವಿಸ್ತರವಾಗಿ ನಾಳೆ ಸಂಜೆಯಲ್ಲಿ ನಾವು ನೋಡೋಣ. ಇದೇ ಪ್ರಕಾರ ಸತ್ಸಂಗ ಮಂದಿ ಬಹಳ ಬೇಕಂತಿಲ್ಲ. ಸಾಲ್ಯಾಗ ಒಂದು 100 ಹುಡುಗರು ಒಂದು ಪಾಸ್ ಆಗಲಿಲ್ಲ ಅಂದ್ರೆ 4 ಮಂದಿ ಇದ್ದಾರೆ, 4 ಮಂದಿ ಪಾಸ್ ಆದ್ರೆ ಕೆಟ್ಟ ಬರಕತ್ತ ಆಗ್ತಲ್ರಿ. ಹಂಗ ಈಚೆ ಕಡೆ ಇಚ್ಛಾ ಇದ್ದವ್ರು ಬರ್ಬೇಕು. ಸುಮ್ಮ ಜಾತ್ರೆ ಅಂತ ಬಂದು ಹೋದ್ರೆ ಉಪಯೋಗ ಇಲ್ಲ. ಏನದ ಆಯುಷ್ಯ ಬಹಳ ಇಲ್ಲ. ಬೆನ್ನೆ ಹತ್ತದ ಮರಣ. ಮರಣ ಬೆನ್ನ ಹತ್ತದ್ರಿ. ದಿವಸ ಎಲ್ಲಿ ಹೊಂಟೇವ್ರಿ? ಮರಣದ ಸಮೀಪ ಹೊಂಟೇವ, ದೂರ ಹೊಂಟೇವ. ನಿನ್ನಿಗಿಂತ ಇವತ್ತು ಮತ್ತೆ ಮುಂದೆ ಹೋದೇವು. ಹೌದಲ್ಲ? ಮೊನ್ನೆಗಿಂತ ಹೋದ ವರ್ಷಕ್ಕಿಂತ ಸಮೀಪನೇ ಹೊಂಟೇವಿಲ್ಲ. ನಮ್ಗೇನು ಅನಿಸ್ತು? ನಾವು ದೊಡ್ಡವಾಗಿರ್ತೀವಿ. ದೊಡ್ಡವೇ ಆಗಿರ್ತಿದ್ದೀವ. ನೀ ಆ ಸಣ್ಣ ಮರದ ಹೇಳ್ತಾರೆ, ಯಾರು ಸಣ್ಣವ್ರು ಇರ್ತಾರೆ ಅವರೇ ದೊಡ್ಡವರು. ಯಾಕಂದ್ರೆ ಬಹಳ ವರ್ಷಿರ್ತಾರ. ಮುದುಕರಾದವರಿಗೆ ಮುದುಕಂದ್ರೆ ಸಿಟ್ಟು ಬರ್ತದ, ಸಣ್ಣವರಿಗೆ ಮುದುಕಂದ್ರೆ ಅವಿಸ್ಬೇಕು ಸಿಟ್ಟು ಬರ್ತದ. ಹೇಳುತ್ತ ಅಂದ್ರೆ ಇದು ನಮ್ಮ ಹಿಂದೆ ಬೆನ್ನು ಹತ್ತಿದ್ದು ಯಾವುದು? ಮರಣ ಯಾರಿಗೂ ಬಿಡಬೇಕು. ಅದೇನಂತಾರ, ರಿಟರ್ನ್ ಟಿಕೆಟ್ ತೊಗೊಂಡು ಬಂದೇವು ನಾವು. ಟಿಕೆಟ್ ಹಾಕೇವಿ, ಆದ್ರೆ ಅವ್ರ ಕಡೆ ಎಲ್ಲಿ ಹೋಗ್ಬೇಕು, ಎಷ್ಟು ಹೋಗ್ಬೇಕು, ಯಾವ ಹೋಗ್ಬೇಕು ಅದೆಲ್ಲ ಬಂದಿರ್ತದ. ಮರಣ ಯಾರಿಗೂ ತಪ್ಪಾಗಿದೆ ಮಾತ್ರ ನಿಶ್ಚಿತ ತಿಳ್ಕೊಳ್ರಿ. ನೀವೇನೇ ಆಗಲಿ, ಹೆಂಗೇ ಇರಲಿ, ಶ್ರೀಮಂತರಾಗಿರ್ರಿ, ಬಡವರಾಗಿರ್ರಿ, ಅಧಿಕಾರಿಗಳಾಗಿರ್ರಿ, ಮರಣ ಅಂತೂ ಯಾರಿಗೂ ಬಿಡಂಗಿಲ್ಲ. ಅದಕ್ಕೆ ಹೇಳ್ತಿರ್ತಾರ, ಹುಲಿಯ ಅಂದ್ರೂ ತಿಂತದ. ಆ ಹುಲಿಯಲ್ಲಿ ಹೋಗಿ ನಿಂತದ. ಹುಲಿಯಪ್ಪ ಅಂದ್ರೆ ಬಿಡ್ತದ. ಅದ್ರ ಮೇಲೆ ಕೈ ಆಡ್ಸ ಪ್ರೇಮದಿಂದ ಹೋಳಿಗೆ ಕೊಡ್ತೀನಿ ಅಂದ್ರೆ ನನ್ನ ನೀನು ಹೋಳಿಗೆ ಬೇಕಾಗಿ ನೀನೇ ಬಿಡೋದು ಹೇಳೋದು ಆಗ್ತಾಯಿಪ್ಪ. ಹಂಗ ಮರಣ ಯಾರಿಗೂ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ? ಹುಟ್ಟಿದಂತ ಬಿಡಂಗಿಲ್ಲ. ಯಾರು ಹುಟ್ಟಿಲ್ಲ ಅವ್ರಿಗೇನು ಮಾಡ್ತಾರೆ? ಮರಣ ಹುಟ್ಟಿಲ್ಲ ಅಂದ್ರೆ 100% ಬರ್ತದೆ. ಅವ್ರು ಹಂಗಾಗಿರ್ತಾರೆ. ಸಂತರು ಜ್ಞಾನಿಗಳೇನಾಗಿರ್ತಾರೆ? ಜೀವನ್ ಮುಕ್ತರಾಗಿರ್ತಾರ. ಇದ್ದಾಗೆ ಇದ್ದಂಗಾಗಿಬಿಟ್ಟಿರ್ತಾರೆ. ನನ್ನಲ್ಲ, ಈ ಶರೀರ ನಾನಲ್ಲ, ನಮ್ದೂ ಅಲ್ಲ. ಇದು ಪಂಚಮಹಾಭೂತಗಳಿಂದ ತಯಾರಾಗಿರ್ತದ ಮತ್ತು ಇದು ಅಲ್ಲೇ ಹೋಗುದು. ಮಾತು ಏನವ ಇವೆಲ್ಲ ನಾವು ನೋಡಿಲ್ಲ. ಗಟ್ಟಿದ್ದಕ್ಕೆ ಎಲ್ಲೋ ಅಂತಾರ, ಹೌದು. ರಕ್ತಿದ್ದದು ಅಂದ್ರೆ ನೀರು ಅಂತಾರ. ಇವೆಲ್ಲ ಪಂಚಮಹಾಭೂತಗಳಿಂದೇ ತಯಾರಾಗಿದ್ದವ, ಅವು ಅಲ್ಲೇ ವಿಸರ್ಜನೆ ಆಗುವುದಿಲ್ಲ. ಆದರೆ ಆತ್ಮ ಹೇಗಿದ್ದಾನೆ? ಅವ ಈ ಪಂಚಮಹಾಭೂತಗಳಿಗೆ ಸಂಬಂಧ ಇಲ್ಲ, ಮನುಷ್ಯರಿಗೆ ಸಂಬಂಧ ಇಲ್ಲ, ಶರೀರಕ್ಕೆ ಸಂಬಂಧ ಇಲ್ಲ, ತಾಯಿ ತಂದೆಗೆ ಸಂಬಂಧ ಇಲ್ಲ. ಅವ ಯಾವಾಗಲೂ ಇರ್ತಾನ, ಹ್ಯಾಂಗೆ ಇದ್ದಂಗೆ ಇರ್ತಾನ. ನಾವು ನೀವು ಹ್ಯಾಂಗೆ ಇದ್ದಂಗೆ ಇರೋದು ಅಂತ ಹೇಳಿ ಸದ್ಗುರುಗಳು